ವಿಧಾನ ಪರಿಷತ್ನ ಚುನಾವಣೆಯ ಮತದಾನದ ಅಂತಿಮ ಘಟ್ಟ ಈಗಾಗಲೇ ಮುಕ್ತಾಯವಾಗಿರುವಂಥದ್ದು. ಅಂದರೆ 222 ಶಾಸಕರು ಕೂಡ ಈಗ ವಿಧಾನ ಪರಿಷತ್ನ ಮತದಾನ ಈಗ ಮಾಡಿರುವಂಥದ್ದು, ಮುಕ್ತಾಯವಾಗಿರುವಂಥದ್ದು. ಇನ್ನೇನು ಮತ ಎಣಿಕೆಯ ಪ್ರಕ್ರಿಯೆ ಪ್ರಾರಂಭ ಆಗಿರುವಂಥದ್ದು. ಸಂಜೆ ಒಂದು 6 ಗಂಟೆ ಅಥವಾ 7 ಗಂಟೆ ಸಮಯಕ್ಕೆ ಫಲಿತಾಂಶ ಸಿಗಲಿದೆ ಅನ್ನುವಂತಹ ಮಾಹಿತಿ ಸದ್ಯ ಲಭ್ಯವಾಗಿರುವಂಥದ್ದು. ಬಹಳ ಮುಖ್ಯವಾಗಿ ಇಂದು ವಿಧಾನ ಪರಿಷತ್ ಮತದಾನ ಮಾಡುವಂತಹ ಸಂದರ್ಭದಲ್ಲಿ ಅಡ್ಡ ಮತದಾನದ ಬಗ್ಗೆ ಬಹಳ ಚರ್ಚೆ ಆಗಿತ್ತು. ಅದರಲ್ಲೂ ಬಹಳ ಮುಖ್ಯವಾಗಿ ಹಳೆ ಮೈಸೂರು ಅಂದರೆ ಮೈಸೂರು ಜಿಲ್ಲೆಯ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ GT ದೇವೇಗೌಡರು ಅಡ್ಡ ಮತದಾನ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಚರ್ಚೆ ಆಗಿತ್ತು. ಆದರೆ ಅಡ್ಡಗೋಡೆ ಮೇಲೆ ದೀಪ ಇಡೋ ರೀತಿಯಲ್ಲಿ ಮಾತನಾಡಿರುವಂತಹ GT ದೇವೇಗೌಡರು ನನ್ನನ್ನು ಇದುವರೆಗೂ JDSನ ನಾಯಕರು ಸಂಪರ್ಕ ಮಾಡಿಲ್ಲ, BJಪಿಯವರು ಸಂಪರ್ಕ ಮಾಡಿಲ್ಲ ಅನ್ನುವಂತಹ ಮಾತುಗಳನ್ನು ಹೇಳಿದರು. ಈ ಮಾತುಗಳನ್ನು ಕೇಳ್ತಾ ಇದ್ರೆ ಎಲ್ಲ ಒಂದು ಕಡೆ GT ದೇವೇಗೌಡರು ಅಡ್ಡ ಮತದಾನ ಮಾಡಲಾಗಿದೆ ಅನ್ನುವಂಥದ್ದನ್ನು ಕೂಡ ಪ್ರಶ್ನೆ ಆಗಿರುವಂಥದ್ದು. ಇವತ್ತು ಕೂಡ ವಿಧಾನಸೌಧದ ಪಡಸಾಲೆಯಲ್ಲೂ ಕೂಡ ಈ ಒಂದು ಚರ್ಚೆಯು ಕೂಡ ಗ್ರಾಸ ಆಯಿತು. ಇನ್ನೊಂದು ಕಡೆ ಏನು ಅಂತ ಹೇಳಿದ್ರೆ BJಪಿಯ ಉಚ್ಚಟಿತ ಶಾಸಕರು ಇಬ್ಬರು ಅಂದರೆ ST ಸೋಮಶೇಖರ್ ಹಾಗೆ ಹೆಬ್ಬರವರು ಕೂಡ ಅಂದರೆ ಕಾಂಗ್ರೆಸ್ನ ಪರವಾಗಿ ಮತವನ್ನು ಚಲಾಯಿಸಲಾಗಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿರುವಂಥದ್ದು. ಬಹಳ ಮುಖ್ಯವಾಗಿ ಅಂದರೆ BJಪಿ ಮತ್ತು JDS ಶಾಸಕರನ್ನ ಸೋಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಜಿದ್ದಿಗೆ ಬಿದ್ದಿದ್ದಾರೆ ಅನ್ನುವಂಥದ್ದನ್ನು ಕೂಡ ಏನು BJಪಿಯವರು ಕೂಡ ಹೇಳಲಾಗಿತ್ತು. ಈ ನಡುವೆ ಈಗ ST ಸೋಮಶೇಖರ್ ಮತ್ತು ಹೆಬ್ಬರವರು ಕಾಂಗ್ರೆಸ್ಗೆ ಮತ ಹಾಕಿದ್ದಾರಾ ಅನ್ನುವಂಥದ್ದು ಕೂಡ ಸದ್ಯ ಚರ್ಚೆ ಆಗ್ತಿರುವಂಥದ್ದು. ಒಟ್ಟಾರೆಯಾಗಿ ಇವತ್ತಿನ ಒಂದು ಪರಿಷತ್ನ ಚುನಾವಣೆಯ ವಿಚಾರವನ್ನು ಗಮನಿಸ್ತಾ ಹೋಗೋದಾದರೆ BJಪಿ ಮತ್ತು JDSನ ಏನು ಅಭ್ಯರ್ಥಿಗಳ ಪೈಕಿಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಗೆಲ್ತಾರೆ ಅನ್ನುವಂಥದ್ದನ್ನು ಕೂಡ ಈಗ ವಿಶ್ವಾಸವನ್ನು ಕೂಡ ಇಟ್ಕೊಂಡಿರುವಂಥದ್ದು. ಇನ್ನೊಂದು ಕಡೆ JDSನ ಅಭ್ಯರ್ಥಿ ಇನ್ನೂ ಚುನಾವಣೆಯ ಅಥವಾ ಈ ಒಂದು ಫಲಿತಾಂಶ ಬರದಂತಹ ಇನ್ನೂ ಕೂಡ ಬರಲಿಕ್ಕೆ ಕಾಯ್ತಾ ಇರುವಂತಹ ನಿಟ್ಟಿನಲ್ಲಿ ಈಗ ಸೋಲಿನ ಅಂದರೆ ನಾವು ಸೋಲ್ತೀನಿ ಅನ್ನುವಂಥದ್ದನ್ನು ಕೂಡ ಈಗ ಆ ಒಂದು ಭೀತಿಯಲ್ಲೂ ಕೂಡ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಕಾಣಿಸ್ತಿರುವಂಥದ್ದು. ಯಾಕಂತ ಹೇಳಿದ್ರೆ JDSನ ಅಭ್ಯರ್ಥಿಗಳನ್ನು ಸೋಲಿಸಬೇಕನ್ನುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಒಂದಷ್ಟು ಸ್ಟ್ರಾಟಜಿಗಳನ್ನು ಯೂಸ್ ಮಾಡಿದರು. ಅಂದರೆ ಒಬ್ಬ ಶಾಸಕರಿಗೆ ಸುಮಾರು 30 ಮತದಾನ ಇರುವಂಥದ್ದಾದರೆ ಎರಡನೇ ಹಂತದಲ್ಲಿ ಯಾವ ರೀತಿಯಾಗಿ ಮತಗಳನ್ನು ಮಾಡಬೇಕು ಈ ನಿಟ್ಟಿನಲ್ಲಿ ಏನು ಅಣುಕು ಪ್ರದರ್ಶನವನ್ನು ಕೂಡ ಸ್ವತಃ DK ಶಿವಕುಮಾರ್ ಅವರು ಕೂಡ ಮಾಡಿದರು. ಅಂದರೆ ಎಲ್ಲೂ ಯಾವುದೇ ರೀತಿಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ ಅಡ್ಡ ಮತದಾನ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಅಣುಕು ಮತದಾನ ಆಗಿರ್ಬೋದು ಎಲ್ಲ ರೀತಿಯ ಒಂದು ತರಬೇತಿ ರೀತಿಯಲ್ಲಿ ಅವರಿಗೆ ಕೊಟ್ಟಿದ್ದರು. ಅಂದರೆ ಈ ಹಿನ್ನೆಲೆಯಲ್ಲಿ ಒಂದಷ್ಟು BJಪಿ ಅಭ್ಯರ್ಥಿಗಳು ಮತ್ತು JDS ಅಭ್ಯರ್ಥಿಗಳು ಎಲ್ಲೋ ಒಂದು ಕಡೆ ಸೋಲಿನ ಭೀತಿ ಕಾಣಿಸ್ತಾ ಇದೆ ಅನ್ನುವಂಥದ್ದು ಕೂಡ. ಇನ್ನೊಂದು ಕಡೆ ಯತ್ನಾಳ್ ಅವರ ಮತಗಳನ್ನು ಅಸಿಂಧು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ಉಗ್ರಪ್ಪ ಆಗಿರುವುದು ಹಾಗೆ KPCC ಅಧ್ಯಕ್ಷರಾಗಿರುವಂತಹ BK ಹರಿಪ್ರಸಾದ್ ಕೂಡ ದೂರನ್ನು ಕೂಡ ಕೊಡಲಿಕ್ಕೆ ಮುಂದಾಗಿದ್ದರು. ಯಾಕಂತ ಹೇಳಿದ್ರೆ ಬಹಿರಂಗವಾಗಿ ನಾನು BJಪಿಗೆ ಮತವನ್ನು ಹಾಕಿದ್ದೀನಿ ಅನ್ನುವಂತಹ ಹೇಳಿಕೆ ಇದೆಯಲ್ಲ, ಆ ಒಂದು ಹೇಳಿಕೆಯನ್ನೇ ಅಸ್ತ್ರವಾಗಿಟ್ಟುಕೊಂಡು ಉಗ್ರಪ್ಪ ಅವರು ಆಕ್ರೋಶನ ಹೊರಹಾಕಿದ್ರು. ಇದಕ್ಕೆ BJಪಿಯವರು ಕೂಡ ಕೌಂಟ್ರನ್ನ ಕೊಟ್ಟರು. ಏನಂತ ಹೇಳಿದ್ರೆ ಉಗ್ರಪ್ಪ ಅವರು BJಪಿಯ ಏಜೆಂಟ್ ಆಗಿದ್ರು, ಯಾಕೆ ಪ್ರಶ್ನೆ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ BJಪಿ MLC ರವಿಕುಮಾರ್ ಅವರು ಕೂಡ ಪ್ರಶ್ನೆನ ಮಾಡಿದರು. ಅಂದರೆ ಪರಿಷತ್ನ ಚುನಾವಣೆ ಸಂದರ್ಭದಲ್ಲಿ ಒಂದಷ್ಟು ಹಗ್ಗಜಗ್ಗಾಟಗಳಾಯಿತು, ಒಂದಷ್ಟು ಹೈಡ್ರಾಮಗಳಾಯಿತು, ಅಡ್ಡ ಮತದಾನದ ಮಾತುಗಳು ಕೂಡ ವಿಧಾನಸೌಧದ ಪಡಸಾಲೆಯಲ್ಲೂ ಕೂಡ ಕೇಳಿಬಂದಿರುವಂಥದ್ದು. ಅಂತಿಮವಾಗಿ ಮತದಾನ ಮುಕ್ತಾಯ ಆಗಿದೆ. 222 ಶಾಸಕರು ಕೂಡ ಈಗ ಮತವನ್ನು ಚಲಾಯಿಸಿರುವಂಥದ್ದು. ಆದರೆ ಅಂದರೆ ಈಗಿರುವಂತಹ ಕುತೂಹಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಮತ್ತು BJಪಿ ಅಭ್ಯರ್ಥಿ ನಡುವೆ ಒಂದು ರೀತಿಯಾದಂತಹ ಪೈಪೋಟಿ ಇದೆ. ಇದರಲ್ಲಿ ಯಾರು ಗೆಲ್ತಾರೆ ಸೋಲ್ತಾರೆ ಅನ್ನುವಂಥದ್ದು ಕೂಡ ಚರ್ಚೆ ಇದೆ. ಇದರ ಮಧ್ಯದಲ್ಲಿ JDSನ ಅಭ್ಯರ್ಥಿಗೆ ಒಂದು ರೀತಿಯಾದಂತಹ ಸೋಲಿನ ಭೀತಿ ಎದುರಾಗ್ತಿದೆ ಅನ್ನುವಂಥದ್ದು ಕೂಡ ಸದ್ಯ ಚರ್ಚೆ ಆಗ್ತಿದೆ ಅಂತಲೇ ಹೇಳ್ಬೋದು. ಕಾದು ನೋಡಬೇಕು. ಒಟ್ಟಾರೆಯಾಗಿ ಪರಿಷತ್ನ ಚುನಾವಣೆ ಮುಕ್ತಾಯ ಆಗಿದೆ. ಅಂತಿಮವಾಗಿ ಫಲಿತಾಂಶ ಹೊರಬೀಳಬೇಕು. ಫಲಿತಾಂಶದಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದಂತ ನಾವು ಸದ್ಯ ಕಾದು ನೋಡಬೇಕಾಗಿರುವಂಥದ್ದು. ಅದು ಕೂಡ ಇಂದು ಸಂಜೆನೇ ರಾತ್ರಿ ಸಮಯದಲ್ಲಿ ರಿಸಲ್ಟ್ ಕೂಡ ಫಲಿತಾಂಶನೂ ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಎಲ್ಲರೂ ನಿರೀಕ್ಷೆಯಲ್ಲಿ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು.